ಹಾಯ್ ಹಲೋ ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂತಿಮ ಸರ್ಕಾರದಿಂದ ಅಧಿಸೂಚನೆ ಬಂದಿದ್ದು ನಿಮಗೆ ಮಾಧ್ಯಮ ಪ್ರಕಟಣೆಗೊಂಡಿರುತ್ತದೆ. ಅಂದರೆ ಪ್ರೆಸ್ ನೋಟ್ ರಿಲೀಸ್ ಆಗಿದೆ. ಸೊ ಸೆಕೆಂಡ್ ಪಿ ಯು ಸಿಯ ಫಲಿತಾಂಶ ಅಂತಿಮವಾಗಿ ನಿಮಗೆ ಏಪ್ರಿಲ್ 9ನೇ ತಾರೀಕಿನಂದು ಮಧ್ಯಾಹ್ನ 3 ಗಂಟೆಗೆ ಫಲಿತಾಂಶವನ್ನು ವೀಕ್ಷಿಸಬಹುದು ಎಲ್ಲ ವಿದ್ಯಾರ್ಥಿಗಳು. ಸೊ ವೀಕ್ಷಿಸಲು ಕರ್ ರಿಸಲ್ಟ್ ನಿಕ್ .com ಅಲ್ಲಿ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಒಂದು ಅಂತಿಮ ಫಲಿತಾಂಶವನ್ನು ವೀಕ್ಷಿಸಬಹುದು, ಅಥವಾ ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ನಲ್ಲಿ ನಿಮ್ಮ ಒಂದು ಫಲಿತಾಂಶವನ್ನು ನೋಡ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ಅಂತಿಮವಾಗಿ ಅಧಿಕೃತ ಸರ್ಕಾರದಿಂದ ಮಾಧ್ಯಮ ಪ್ರಕಟಣೆಗೊಂಡಿರುತ್ತದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಇಂದು ನಿಮಗೆ ಪ್ರೆಸ್ ನೋಟನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ದಿನಾಂಕ 9/4/2026 ಮಧ್ಯಾಹ್ನ 3 ಗಂಟೆಗೆ 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ ಎಂದು ಸದರಿ ಫಲಿತಾಂಶವನ್ನು ನೀವು ಕರ್ನಾಟಕ ರಿಸಲ್ಟ್ .com ಅಲ್ಲಿ ವೀಕ್ಷಿಸಬಹುದು. ಹಾಗೆ ಕರ್ನಾಟಕ ಒನ್ ಮೊಬೈಲ್ ಆ್ಯಪನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ ಸಂಖ್ಯೆ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ವಾಟ್ಸಪ್ಗೆ, ಅಲ್ಲಿ SMS ಕಳಿಸ್ಕೊಡ್ತಾರೆ. ಅಂದರೆ ಒಂದು ಟೆಕ್ಸ್ಟ್ ರೂಪದಲ್ಲಿ SMS ನಿಮಗೆ ಕಳಿಸ್ಕೊಳ್ಳಾಗುತ್ತೆ. ನಿಮ್ಮ ಫಲಿತಾಂಶ ಮಾಹಿತಿಯನ್ನು ಬೋರ್ಡಿಂದ ಕಳಿಸ್ಕೊಡ್ತಾರೆ. ಓಕೆ, ಈಸಿಯಾಗಿ ನೀವು ಡಿಜಿಲಾಕರ್ ಕೂಡ ಮುಖಾಂತರ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಂದರೆ ರಿಸಲ್ಟನ್ನು ಚೆಕ್ ಮಾಡ್ಕೋದು. ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ಫಲಿತಾಂಶವನ್ನು ಅಂತಿಮವಾಗಿ KCCB ಅವರು ಪ್ರಕಟಿಸಲಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಲ್ಲಿ ಕರ್ನಾಟಕ ಶಾಲಾ ಮತ್ತು ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಅಧ್ಯಕ್ಷರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಆದಷ್ಟು ವಿದ್ಯಾರ್ಥಿಗಳು ಗುಡ್ ನ್ಯೂಸ್ ಅಂತ ಹೇಳಬೇಕು. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಲಿ, ಹಾಗೆ ಎಲ್ಲ ಒಂದು ವಿದ್ಯಾರ್ಥಿಯ ಸ್ಕೋರನ್ನು ಹೆಚ್ಚಾಗಿ ಬೆಳೆಸ್ಕೊಂಡು ಹಾಗೆ ನಿಮ್ಮ ಫಲಿತಾಂಶನ ವೃದ್ಧಿ ಆಗಲಿ ಅಂತ ಹೇಳ್ಕೊಂತ ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ನೈಸ್ ಡೇ. ಈ PDF ಬೇಕಂದ್ರೆ ಕೂಡ ನಾನೊಂದು ಚಾನಲ್ಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಆ್ಯಡ್ ಮಾಡ್ತೀನಿ. ಈ PDF ಓದ್ಕೊಂಡು ಕನ್ಫರ್ಮ್ ಆಗಿರುತ್ತೆ. ಡೇಟ್ ಇದು ಫಿಕ್ಸ್ ಆಗಿದೆ 9/4/2026 ಏಪ್ರಿಲ್, ಅಂದರೆ ನಾಳೆ 3 ಗಂಟೆಗೆ. ಈಗಾಗಲೇ ಅದು ಅಪ್ಡೇಟ್ ಆಗಿದೆ ಸಿಸ್ಟಮ್, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಗೂಗಲ್ ಹೋಗಿ ಕರ್ ರಿಸಲ್ಟ್ ನಿಕ್ .com ಅಲ್ಲಿ ಚೆಕ್ ಮಾಡಿದರೆ 2026 ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿರುತ್ತೆ. ಆದರೆ ಇದು ಅಫಿಷಿಯಲ್ ಆಗಿ ಟೆಕ್ನಿಕಲ್ ಇಶ್ಯೂ ಇರುತ್ತೆ, ಆದರೂ ಓಪನ್ ಆಗೋದಿಲ್ಲ. ನಾಳೆ ನಿಮಗೆ 3 ಮಧ್ಯಾಹ್ನ ಗಂಟೆಗೆ ಮೇಲೆ, ಅಂದರೆ 3 ಗಂಟೆ ಆಗಿಬಿಟ್ಲೆ ನಿಮ್ಗೆ ಹೆಚ್ಚಿಗೆ ಇರುತ್ತಲ್ಲ, ಆ ಟೈಮ್ಗೆ ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಬೋದು ಅಂದರೆ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಹಾಕಿ ನಿಮ್ಮ ಕಾಂಬಿನೇಷನ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇದ್ದರೆ ಮಾಡಿಕೊಂಡು ನಿಮ್ಮ ಫಲಿತಾಂಶನ ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ನೈಸ್ ಡೇ.